ಈ ಡಿಸೆಂಬರ್ ತಿಂಗಳು ಮಕರ ರಾಶಿಯವರು ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಮಕರ ರಾಶಿಯವರು ಡಿಸೆಂಬರ್ ತಿಂಗಳು ಹೊಡೆದ್ರೆ ಲಾಟ್ರಿ. ನಿಮಗೆ ಹೋದ ತಿಂಗಳಲ್ಲಿ ಆಚೆ ತಿಂಗಳಲ್ಲೆಲ್ಲ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಕಾಲವನ್ನು ಕಳೆದಿದ್ದೀರಿ. ತಾಳ್ಮೆಯಿಂದ ಇರಬೇಕು. ಅನುಕೂಲಕರವಾಗಿರ್ತಕ್ಕಂಥ ಮಾಸ ಯಾವುದು, ಅನಾನುಕೂಲ ಆಗಿರ್ತಕ್ಕಂಥ ಮಾಸ ಯಾವುದು ಅಂತ ನಾವು ತಿಳ್ಕೊಂಬಿಟ್ರೆ ಕನಸಿನ ಕೆಲಸ ಅಂತ ಕರಿತೀವಿ. ಅಂದರೆ ನಾನು ಈ ಕೆಲಸ ಮಾಡಿದರೆ ಚೆನ್ನಾಗಿರ್ತಿತ್ತಪ್ಪ ಅಂತ ತುಂಬ ಅಪ್ಲೈ ಮಾಡಿರ್ತೀರಿ. ರಾಜಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಏನಾದರೂ ನಾವು ಸ್ಪರ್ಧೆ ಮಾಡ್ತೀವಿ, ನಿಮ್ಗೆ ಅವಶ್ಯಕತೆ ಇರಲ್ಲ, ಅಲ್ಲೋಗ್ತೀರಿ, ಹಣ ಕಳ್ಕೊತೀರಿ. ಇನ್ನು ಹೂಡಿಕೆ ಮಾಡ್ತಕ್ಕಂಥವರು, ನಾನು ಎಲ್ಲ ಚೆನ್ನಾಗಿದೆಯಲ್ಲಪ್ಪ, ನನಗೆ ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬಿಟ್ರು ಸ್ವಾಮಿಗಳು, ನಾನು ಹೂಡಿಕೆ ಮಾಡಬಹುದಾ? ಯಾರ ಮಾತನ್ನು ಕೇಳಿಸ್ಕೊಬೇಡಿ. ಯಾಕೆಂದರೆ ಮಕರ ರಾಶಿಯವರು ಸ್ವಲ್ಪ ಹಿತ್ತಾಳೆ ಕಿವಿಯಾಗಿ ಅಲ್ಲಿ ಕೇಳಿಸ್ಕೊಳ್ಳ ಅಂತ ಹೋಗ್ತೀರಿ. ಯಾವ ವಿಚಾರದಲ್ಲಿ ನಿಮ್ಮ ಮನಸ್ಸನ್ನು ಏನು ಅನಿಸುತ್ತೋ ಅದನ್ನು ನೇರವಾಗಿ ಮಾಡಿ. ಹಾಗಿದ್ರೆ ಪರಿಹಾರ ಏನು? ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ಈ ಡಿಸೆಂಬರ್ ತಿಂಗಳು ಮಕರ ರಾಶಿಯವರು ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಈ ಡಿಸೆಂಬರ್ ತಿಂಗಳಲ್ಲಿ 5 ಗ್ರಹಗಳ ಸಂಚಾರ ಸ್ಥಾನಪಲ್ಲಟ ಆಗ್ತದೆ. ಹಾಗಿದ್ರೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ, ಅದರಿಂದ ನಮಗೇನು ಫಲಾಫಲಗಳು ಅಂತ ತಿಳ್ಕೊಳ್ಳಾಗಿ, ಇದೇ ಡಿಸೆಂಬರ್ 5ರಿಂದ ಗುರು ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಂಗಾರಕ 7ನೇ ತಾರೀಕಿನಿಂದ ಧನುರ್ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಬುಧ ವೃಶ್ಚಿಕ ಮತ್ತು ಧನುರ್ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರೆ, ಇದೇ 16ರಿಂದ ಸೂರ್ಯ ಭಗವಂತ ಧನುರ್ರಾಶಿಯಲ್ಲಿ ಅವರೂ ಕೂಡ ಸಂಚಾರವನ್ನು ಮಾಡ್ತಾರೆ. 20ನೇ ತಾರೀಕಿನಿಂದ ವೃಶ್ಚಿಕ ರಾಶಿಯಿಂದ ಧನುರ್ರಾಶಿಗೆ ಶುಕ್ರ ಸಂಚಾರವನ್ನು ಮಾಡ್ತಾರೆ. ಶನಿ ಭಗವಂತ ಮೀನರಾಶಿಯಲ್ಲಿದ್ದಾರೆ. ಹಾಗಿದ್ದರೆ ಈ 5 ಗ್ರಹಗಳ ಸಂಚಾರದಿಂದ, ಸ್ಥಾನ ಪಲ್ಲಟದಿಂದ ಮಕರ ರಾಶಿಯವರು ಹೇಗಿದೆ ಫಲಾಫಲ? ಮಕರ ರಾಶಿಯವರು ಡಿಸೆಂಬರ್ ತಿಂಗಳು ಹೊಡೆದ್ರೆ ಲಾಟ್ರಿ, ಕರ್ನಾಟಕ ರಾಜ್ಯ ಲಾಟ್ರಿ ಅಂತ ಕರಿತೀವಿ. ಹಾಗಾಗಿ ನಿಮಗೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂತಕ್ಕಂಥ ಹೇಳುವಂಥ ಸಂದರ್ಭ ಮಕರ ರಾಶಿಯವರಿಗೆ. ವೃತ್ತಿ, ಹಣಕಾಸು, ಉದ್ಯೋಗ, ಕೌಟುಂಬಿಕವಾಗಿ ಎಲ್ಲದರಲ್ಲೂ ನೋಡಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಲಾಟ್ರಿ. ಪಾಪ ತುಂಬ ಕಷ್ಟಪಟ್ಟಂಥ ಮಾಸಗಳಿದ್ದಾವೆ. ನಿಮಗೆ ಹೋದ ತಿಂಗಳಲ್ಲಿ ಆಚೆ ತಿಂಗಳಲ್ಲೆಲ್ಲ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಕಾಲವನ್ನು ಕಳೆದಿದ್ದೀರಿ. ಹಾಗಾಗಿ ನಾವು ಎಲ್ಲ ಕಡೆ ಹೇಳ್ತಾ ಇರ್ತೀವಿ, ಕಷ್ಟ ಬಂದಾಗ ತಾಳ್ಮೆಯಿಂದ ಇರಬೇಕು. ಅನುಕೂಲಕರವಾಗಿರ್ತಕ್ಕಂಥ ಮಾಸ ಯಾವುದು, ಅನಾನುಕೂಲ ಆಗಿರ್ತಕ್ಕಂಥ ಮಾಸ ಯಾವುದು ಅಂತ ನಾವು ತಿಳ್ಕೊಂಬಿಟ್ರೆ ಹಾಗಾಗಿ ನಾವು ಯೋಜನೆಗಳನ್ನು ರೂಪಿಸ್ಬೋದು ಅಂತ. ಈಗ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಮಾಸ ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳು. ವೃತ್ತಿರಂಗದಲ್ಲಿ ಬಡ್ತಿ, ಉನ್ನತವಾಗಿರ್ತಕ್ಕಂಥ ಸ್ಥಾನ ಅಥವಾ ಹೊಸ ಕೆಲಸ ಯಾರು ಹುಡುಕ್ತಾ ಇದ್ದೀರೋ ಅವರಿಗೆಲ್ಲ ಐ ಕ್ಲಾಸ್. ನಾನು ಏನು ನಿಮ್ಮ ಕನಸಿನ ಕೆಲಸ ಅಂತ ಕನಸಿನ ಕೆಲಸ ಅಂತ ಕರಿತೀವಿ. ಅಂದರೆ ನಾನು ಈ ಕೆಲಸ ಮಾಡಿದರೆ ಚೆನ್ನಾಗಿರ್ತಿತ್ತಪ್ಪ ಅಂತ ತುಂಬ ಅಪ್ಲೈ ಮಾಡಿರ್ತೀರಿ, ಅದಕ್ಕೆ ತುಂಬ ಪ್ರಯತ್ನ ಪಟ್ಟಿರ್ತೀರಿ. ಈ ತಿಂಗಳು ನಿಮಗೆ ಆ ಲಭ್ಯವಾಗಿರ್ತಕ್ಕಂಥ ಯೋಗ ನಿಮಗಿದೆ. ಹಾಗಾಗಿ ಉದ್ಯೋಗದಲ್ಲಾಗಿರ್ಬೋದು, ವೃತ್ತಿರಂಗದಲ್ಲಾಗಿರ್ಬೋದು, ಎರಡರಲ್ಲೂ ನಿಮಗೆ ಅತ್ಯುನ್ನತವಾಗಿರ್ತಕ್ಕಂಥ ಮಾಸ. ಮೇಲಧಿಕಾರಿಗಳಿಂದ ಪ್ರಶಂಸೆ, ಕೌಟುಂಬಿಕವಾಗಿ ಪ್ರಶಂಸೆ ಎಲ್ಲವೂ ನಿಮಗೆ ಲಭಿಸ್ತದೆ. ರಾಜಕೀಯದಲ್ಲಿರ್ತಕ್ಕಂಥವರಿಗೆ, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಏನಾದರೂ ನಾವು ಸ್ಪರ್ಧೆ ಮಾಡ್ತೀವಿ, ಅಥವಾ ನಿಮ್ಮ ಪಕ್ಷದಿಂದ ಅಥವಾ ನೀವಿರ್ತಕ್ಕಂಥ ಜಾಗದಿಂದ ಅತ್ಯುನ್ನತವಾಗಿ ಮೇಲಕ್ಕೆ ಹೋಗ್ತೀರಿ. ಮಕರ ರಾಶಿಯವರಿಗೆ ಅಂದರೆ ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ನಿಮಗೆ ಆ ಯೋಗ ಕೂಡ ನಿಮಗೆ ಇದೆ. ಆದರೆ ಹಣಕಾಸಿನ ಸ್ಥಿತಿಯಲ್ಲಿ ಸ್ವಲ್ಪ ಏರಿಳಿತಗಳಿದ್ದಾವೆ. ಸಮಸ್ಥಿತಿಯಲ್ಲಿದೆ, ಹಣಕಾಸು ನಿಮಗೆ ಸಮಸ್ಥಿತಿ ಇದೆ. ಆದರೆ ಮಕರ ರಾಶಿಯವರು ಏನು ಮಾಡ್ತೀರಿ? ಅನಗತ್ಯವಾಗಿರ್ತಕ್ಕಂಥ ಖರ್ಚುಗಳನ್ನು ಮಾಡಲಿಕ್ಕೆ ಹೋಗ್ತೀರಿ, ಬೇಡದೇ ಇರತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತೀರಿ, ಅಲ್ಲಿ ಹಣವನ್ನು ಹೂಡಿಕೆ ಮಾಡ್ತೀರಿ, ಹಣ ಕಳ್ಕೊತೀರಿ. ನಿಮ್ಗೆ ಅವಶ್ಯಕತೆ ಇರಲ್ಲ, ಅಲ್ಲೋಗ್ತೀರಿ, ಹಣ ಕಳ್ಕೊತೀರಿ. ನಿಮ್ಗೆ ಯಾರಿಗೋ ಒಬ್ರಿಗೆ ಹಣ ಕೊಡಬೇಕಾಗಿರಲ್ಲ, ಅವ್ರು ನಿಮ್ಗೆ ದುಡ್ಡೇ ಕೇಳಿರಲ್ಲ, ಆದರೂ ನೀವು ಸಹಾಯ ಮಾಡ್ತೀವಿ ಅಂತ ಹೋಗಿ ಅವ್ರಿಗೆ ಹಣವನ್ನು ಕೊಟ್ಟು ಹಣವನ್ನು ಕಳ್ಕೊತೀರಿ. ಹಾಗಾಗಿ ಒಂದಲ್ಲ 2 ಸಾರಿ ಹಣಕಾಸಿನ ಬಗ್ಗೆ, ಆ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಮಾಡಿ. ಇನ್ನು ಹೂಡಿಕೆ ಮಾಡ್ತಕ್ಕಂಥವರು, ನಾನು ಎಲ್ಲ ಚೆನ್ನಾಗಿದೆಯಲ್ಲಪ್ಪ, ನನಗೆ ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬಿಟ್ರು ಸ್ವಾಮಿಗಳು, ನಾನು ಹೂಡಿಕೆ ಮಾಡಬಹುದಾ? ಬೇಡ. ಒಂದಲ್ಲ 2 ಸಾರಿ ಯೋಚನೆ ಮಾಡಿ. ನಿಮಗದು ಸರಿ ಅನಿಸಿದ್ರೆ ಯಾರ ಮಾತನ್ನು ಕೇಳಿಸ್ಕೊಬೇಡಿ. ಯಾಕೆಂದರೆ ಮಕರ ರಾಶಿಯವರು ಸ್ವಲ್ಪ ಹಿತ್ತಾಳೆ ಕಿವಿಯಾಗಿ ಅಲ್ಲಿ ಕೇಳಿಸ್ಕೊಳ್ಳ ಅಂತ ಹೋಗ್ತೀರಿ. ಯಾವ ವಿಚಾರದಲ್ಲಿ? ಹಣಕಾಸು ಮತ್ತು ಹೂಡಿಕೆ ವಿಚಾರಗಳಲ್ಲಿ. ಅಲ್ಲಿ ಸ್ವಲ್ಪ ಹೆಚ್ಚಿನ ಜಾಗೃತಿ ಇರಿ. ನಿಮ್ಮ ಮನಸ್ಸನ್ನು ಏನು ಅನಿಸುತ್ತೋ ಅದನ್ನು ನೇರವಾಗಿ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ. ಇನ್ನು ಕೌಟುಂಬಿಕವಾಗಿ ಅತ್ಯಂತ ಸಮರಸ್ಯವಾಗಿರ್ತೀರಿ. ದೂರದ ಪ್ರಯಾಣದ ಊರುಗಳು ಹೋಗ್ತಕ್ಕಂಥ ಕೌಟುಂಬಿಕವಾಗಿ ಕುಟುಂಬದ ಸದಸ್ಯರ ಜೊತೆಗೆ ವರ್ಷದ ಕೊನೆ ನಡೀರಿ, ಜಾಲಿಯಾಗಿ ಎಲ್ಲರೂ ಧಾರ್ಮಿಕ ಕ್ಷೇತ್ರ, ಜಲಪಾತಗಳು, ಸಮುದ್ರ ಎಲ್ಲಾದರೂ ನೋಡ್ಕೊಂಬರೋಣ, ಅಥವಾ ದೂರ ವಿದೇಶ ದೂರ ಪ್ರಯಾಣ, ಎಲ್ಲ ಯೋಗ ಕೂಡ ನಿಮಗೆ ಮಕರ ರಾಶಿಯವರಿಗೆ ಇದೆ. ವಿದ್ಯಾರ್ಥಿ ಜೀವನಗಳಿಗೆ ಬರೋದಾದರೆ ಅತ್ಯುನ್ನತವಾಗಿರ್ತಕ್ಕಂಥ ಮಾಸ.
ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆ ಬರೀತಕ್ಕಂಥವರಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನ ಸಿಗ್ತಕ್ಕಂಥದ್ದು, ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥದ್ದು, ಪರೀಕ್ಷೆಗಳಲ್ಲಿ ಅತ್ಯುನ್ನತವಾಗಿ ಉತ್ತೀರ್ಣವಾಗ್ತಕ್ಕಂಥದ್ದು ಎಲ್ಲವೂ ಲಭಿಸುತ್ತೆ ಮಕರ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ. ಹಾಗಿದ್ರೆ ಪರಿಹಾರ ಏನು? ಆಂಜನೇಯ ಸ್ವಾಮಿಯವರಿಗೆ ಪ್ರತಿ ಶನಿವಾರ ಮರಿಬೇಡಿ. ಎಲ್ಲ ಚೆನ್ನಾಗಿದೆಯಪ್ಪ ಅಂತ ಹೇಳಿದ್ರೆ ಭಗವಂತ ನೋಡ್ತಾ ಇರ್ತಾರೆ, ಆಗ ಅವರ ಅನುಕೂಲ ಬೇಕಲ್ವ ನಿಮಗೆ. ಹಾಗಾಗಿ ಆಂಜನೇಯ ಸ್ವಾಮಿಯವರಿಗೆ ಶನಿವಾರದ ದಿವಸ ವಿಳ್ಯದೆಲೆ ಹಾರವನ್ನು ಮಾಡಿ ಅವರ ಪ್ರಸಾದವನ್ನು ಅಂದರೆ ಆಂಜನೇಯ ಸ್ವಾಮಿ ತುಳಸಿ ಪ್ರಸಾದವನ್ನು ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿ ನಿಮಗಿರ್ತಕ್ಕಂಥ ಒಂದು ಅಶುಭಗಳಿಗೆ ಕೂಡ ಹೊರಟೋಗಿ ಅದು ಕೂಡ ನಿಮಗೆ ಒಳ್ಳೆಯದಾಗುವಂಥ ಸಂದರ್ಭ ಬರ್ತದೆ. ಒಳ್ಳೆಯದಾಗಲಿ, ಶುಭವಾಗಿ.